ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ. ನೀವು ಹೇಳಿದ್ದು, ನೀವೇನೋ ಒಂದು ವಾಕ್ಯ ಹೇಳಿದ್ರೆ ಅದು ಯಾವುದದು, ಎಲ್ಲಿಂದ ಹೇಳಿದ್ರಿ? ಬೇಕಷ್ಟು ವಿಚಾರಗಳನ್ನು ನಮ್ಮ ಯೋಗಿಗಳು, ಸಿದ್ಧರು, ಸನ್ಯಾಸಿಗಳು, ನಮ್ಮ ಗುರುಗಳು ಎಲ್ಲ ಬರೆದಿದ್ದಾರೆ. ಬರವಣಿಗೆ ಮೂಲಕವಾಗಿ ಮನುಷ್ಯರನ್ನು ಬದಲಾವಣೆ ಮಾಡಲು ಎಟ್ಟೆಟ್ಟೋ ಜ್ಞಾನಿಗಳು ಹುಟ್ಟಿ ಅವರು ನಮ್ಮನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಎಷ್ಟು ಜನ ಹುಟ್ಟಿದ್ರು ಕೂಡ, ಎಷ್ಟು ಜನ ಏನೇ ಹೇಳಿದ್ರು ಕೂಡ, ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಈ ಬೇಕಾಟು ಆಚಾರ್ಯಗಳೆಲ್ಲ ಬಂದ್ಬಿಟ್ರು. ಮಹಾನುಭಾವರು ಬೇಕಾಟು ಜನ ಇದ್ದಾರೆ. ಯಾರು ಬದಲಾವಣೆ ಆದರೂ? ಆದರೆ ಬಾಯಲ್ಲಿ ಮಾತ್ರ ಬರುತ್ತೆ. ಬಾಯಿಗೆ ಅವರು ಬರೆದಿರೋ ಪದಗಳು, ವಾಕ್ಯಗಳು, ಶ್ಲೋಕಗಳು ಎಲ್ಲ ಹೇಳ್ತೀವಿ ಹೊರತು ಒಳಗಡೆ ಪರಿವರ್ತನೆ ಇಲ್ಲ. ಜ್ಞಾನಯೋಗ ಅಂತನ್ನೋದು ವಿಚಾರಗಳನ್ನು ತಿಳ್ಕೊಂಡು ಅದನ್ನು ಅಳವಡಿಸ್ಕೋಬೇಕು. ನಾವು ಏನು ಜ್ಞಾನ ಪಡೆದಿರ್ತೀವಿ ಅದನ್ನು ಬೇರೆಯವ್ರ ಮೇಲೆ ಅಪ್ಲೈ ಮಾಡ್ತೀವೋ ಬಿಡ್ತೀವೋ, ನಮಗೆ ನಾವು ಫಸ್ಟ್ ಅಪ್ಲೈ ಮಾಡ್ಕೋಬೇಕು. ಅದೇ ಜ್ಞಾನ. ಜ್ಞಾನ ಅನ್ನೋದು ಪುಸ್ತಕವನ್ನು ಓದಿ ಅರ್ಥವನ್ನು ತಿಳ್ಕೊಳ್ಳೋದಲ್ಲ, ಅರ್ಥಕ್ಕೆ ತಕ್ಕಂತೆ ನಡ್ಕೊಳ್ಳೋದು. ಎಲ್ಲಿ ನಡೀತಾರೆ? ಎಲ್ರಿಗೂ ಎಲ್ಲ ಓದ್ತಾರ, ಎಲ್ಲರ ಮನೇಲೂ ಪುಸ್ತಕ ಇದೆ. ಆದರೆ ಒಂದು ಹಿಂದೂ ಮನೆಯಲ್ಲೂ ಕೂಡ ಭಗವದ್ಗೀತೆ ಪುಸ್ತಕ ಇಲ್ಲ. ಎಲ್ಲೋ ಯಾವನೋ ಒಬ್ಬೊಬ್ಬ ತಲೆಕೆಟ್ಟವನ್ನ ಇಟ್ಕೊಂಡಿರ್ತಾನ ಭಗವದ್ಗೀತೆ. ಕ್ರೈಸ್ತ ಮನೆಗೆ ಹೋಗಿ ಬೈಬಲ್ ಇದೆ, ಮುಸಲ್ಮಾನರ ಮನೆಗೆ ಹೋಗಿ ಕುರಾನ್ ಇದೆ, ಹಿಂದೂ ಮನೆಗೆ ಹೋಗಿ ಇವನ್ ದೇವಸ್ಥಾನಕ್ಕೆ ಹೋಗಲ್ವಲ್ಲ, ಇವನ್ನ ಹೇಳೋರು ಕೇಳೋರೇ ಇಲ್ವಲ್ಲ. ಏನಾರು ನಿಯಮ ಇದೆಯಾ? ಶುಕ್ರವಾರ ಹೋಗಪ್ಪ, ಬುಧವಾರ ಹೋಗು, ಗುರುವಾರ ಗುರುಗಳ ದಿನ, ಸಾಯಿಬಾಬಾ ದಿನ ಇಲ್ಲ. ಯಾವ ಸಾಯಿಬಾಬು ಇಲ್ಲ, ಗುರುಗಳು ಇಲ್ಲ. ರೋಡಲ್ಲಿ ಹೋಗುವಾಗ ಹಿಂಗೆ ಅಂತ ಅಟ್ಟೆ ಮುಗಿದಾಗ್ತದೆ. ಎಲ್ಲಿಂದ ಬರೋದು ಭಕ್ತಿ? ಎಲ್ಲಿ ಬೆಳೆಯೋದು ಜ್ಞಾನ? ಬೆಳಿಲಾರ್ದು. ಅದು ಓದು ಮಾತ್ರ. ಓದನ್ನು ಅಳವಡಿಸ್ಕೊಳ್ಳೋರು ಯಾರು? ಅವರು ಮಾತ್ರ ಜ್ಞಾನಿಗಳು. ಸೊ ಜ್ಞಾನಯೋಗದಿಂದನೂ ನಿಮಗೆ ದಾರಿ ಸಿಗುತ್ತೆ. ದೇಹ, ಮನಸ್ಸು, ಆತ್ಮ ಮೂರನ್ನು ಸೇರಿಸೋ ವಿದ್ಯೆ ಅದು ಕೂಡ. ಇದೇನಿದು ದೇಹ, ಆತ್ಮ, ಮನಸ್ಸು ಮೂರನ್ನು ಸೇರಿಸೋದು? ಇದು ಮೂರು ಸೇರೋದು ಅಂದರೆ ಕರ್ಮ ನಿವಾರಣೆ ಆಗಿರಬೇಕು. ಕರ್ಮ ಒಳಗಿರೋ ತನಕ ದೇಹ, ಆತ್ಮ, ಮನಸ್ಸು ಮೂರನ್ನು ಸೇರಿಸೋದು ಕಷ್ಟ. ಅಂದರೆ ಆಲೋಚನೆಗಳು ಇಲ್ಲದೆ ಇರೋ ಸ್ಥಿತಿ ಬರಬೇಕು ನಮಗೆ. ಆಲೋಚನೆಯೇ ನಮ್ಮನ್ನು ಚಟುವಟಿಕೆಗಳು ಮಾಡೋಂಗೆ ಮಾಡ್ತಾ ಇದೆ. ಆಲೋಚನೆ ಯಾಕೆ ಬರುತ್ತೆ? ಆಸೆ. ಆಸೆ ಎಲ್ಲಿಂದ ಬಂತು? ಕರ್ಮ. ಕರ್ಮ ಎಲ್ಲಿಂದ ಬಂತು? ಮಾಡಿದ ಪಾಪಕರ್ಮ, ಪುಣ್ಯಕರ್ಮ, ಜನ್ಮ ಜನ್ಮಾಂತರದಲ್ಲಿ ಎಲ್ಲ ಇಲ್ಲಿ ತಲೆ ಒಳಗೆ ಕೂತಿದೆ. ಇವುಗಳೆಲ್ಲ ಪರಿಹಾರ ಆಗಬೇಕು. ಅದಾಗಬೇಕು ಅಂದರೆ ಜ್ಞಾನ ಬರಬೇಕು ನಮಗೆ. ಜ್ಞಾನ ಬರಬೇಕು ಅಂದರೆ ಅದನ್ನು ಅಪ್ಲೈ ಮಾಡ್ಕೋಬೇಕು ನಾವು. ಸರಿ, ಜ್ಞಾನ ಆಯಿತು. ಇನ್ನೊಂದು ದಾರಿ